ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ ಟಿಕೆಟ್ ಮೆಷಿನ್ ಅನ್ನೇ ಕದ್ದೊಯ್ದಿದ್ದಾರೆ ಖದೀಮರು. ಮೆಜೆಸ್ಟಿಕ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳ್ಳರು ತಮ್ಮ ಕೈಚಳಕವನ್ನ ತೋರಿಸಿದ್ದು ಬೆಂಗಳೂರು ಟು ಶಿರಸಿ ನಾನ್ ಎಸಿ ಸ್ಲೀಪರ್ ಬಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಂಡಕ್ಟರ್ ಹಾಗೆ ಡ್ರೈವರ್ ಬ್ಯಾಗ್ ಸಮೇತವಾಗಿ ಹೊತ್ತೊಯ್ದಿದ್ದಾರೆ ಕಳ್ಳರು. 2 ಗಂಟೆಗಳ ಕಾಲ ಮೆಜೆಸ್ಟಿಕ್ನಲ್ಲಿ ಕಂಡಕ್ಟರ್ ಹಾಗೂ ಪ್ರಯಾಣಿಕರು ಪರದಾಟವನ್ನೇ ನಡೆಸಬೇಕಾಯಿತು. ಬಸ್ ಕಂಡಕ್ಟರ್ ಬ್ಯಾಗ್ನಲ್ಲಿದ್ದಂತಹ ಟಿಕೆಟ್ ಮೆಷಿನ್ ಕೂಡ ಕಳ್ಳತನವಾಗಿದ್ದು, ಮೆಷಿನ್ ಇಲ್ಲದೆ ತಡರಾತ್ರಿವರೆಗೂ ನಿಂತಲ್ಲೇ ಬಸ್ ನಿಂತಿತ್ತು. ಮ್ಯಾನ್ಯುಯಲ್ ಟಿಕೆಟ್ ನೀಡಿ ಸರ್ವಿಸ್ ಅನ್ನು ಆರಂಭಿಸಿದ್ದಾರೆ ಸಿಬ್ಬಂದಿ. ಖದೀಮರು ಬ್ಯಾಗ್ ಹೊತ್ತೊಯ್ದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದ್ದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗಮನಿಸ್ತಾ ಇರಬಹುದು ಕಳ್ಳರು ಯಾವ ರೀತಿ ಕೈಚಳಕವನ್ನ ತೋರಿಸಿದ್ದಾರೆ ಅಂತ. ಸಿಸಿಟಿವಿ ವಿಜುವಲ್ಸ್ ಕೂಡ ಟಿವಿ ನೈನ್ಗೆ ಲಭ್ಯ ಆಗಿದೆ. ಟಿಕೆಟ್ ನೋಡ್ತಾರಲ್ವಾ, ಮಿಷಿನ್ ಇರುತ್ತಲ್ಲ, ಅದು ಕಳೆದೋಗಿದೆ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಸಿಸಿ ಕ್ಯಾಮ್ರಾದ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸಿಂಗಲ್ ಡ್ರೈವರ್ ಬಸ್ಸು, ಕಂಡಕ್ಟರ್ ಇಲ್ಲ, ಡ್ರೈವರ್ ಇಲ್ಲ. ಸುಮಾರು ಒಂದು 10-12 ಜನ ಇದ್ದೀವಿ. ರಿಸರ್ವ್ ಆಗಿದೆ. ಬಟ್ ನಮ್ಗೆ ಬೇರೆ ಯಾವ್ದಾದ್ರು ಬಸ್ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ. ಅದೇ ಅವಧಿಗೆ ಹೋಗೋ ಯಾವ್ದಾದ್ರು ಬಸ್ ಆದರೂ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ನಾನು ಹೇಳೋದು. ಹಿಂಗಾದರೆ ನಮ್ಗೆ ಹೆಂಗೆ, ನಮ್ಗೆ ಇನ್ಫ್ಯಾಕ್ಟ್ ಅವ್ರಿಗೆ ನಮಗೆ ಅರ್ಧ ಗಂಟೆ ಮುಂಚೆ ಮೆಸೇಜ್ ಕಳಿಸ್ತಾರೆ, ಅದು ಬಂದಿಲ್ಲ. ನಮ್ಗೆ ಇದೇ ಬಸ್ ಅಂತೇಳಿ ಬಂದು ನಿಂತ್ಕೊಂಡು ಒಬ್ಬೊಬ್ರು ಕೇಳ್ಕೊಂಡು ನಾವು ಇಲ್ಲಿ ಬಂದು ನಿಂತ್ಕೊಂಡಿದ್ದೆ ಅಷ್ಟೇ, ಮತ್ತೆಂತ ಇಲ್ಲ. ಟಿಕೆಟ್ ಅದು ಶಿಳಕಪ್ಪ ಹೋಗಿತ್ತು, ನಿನ್ನೆ ಬುಕ್ ಮಾಡಿದ್ವಿ. ಅದು ಬುಕ್ ಮಾಡಿದ್ದಕ್ಕೆ ಇದು ಮೆಸೇಜ್ ಬರ್ತಿತ್ತು, ಮೆಸೇಜ್ ಕೂಡ ಬಂದಿಲ್ಲ. ಇಲ್ಲಿ ನಮಗೆ ಯಾರೋ ಒಬ್ಬರು ಕೂಡ ಟೈಮಿಂಗ್ ಹೇಳೋಕ್ಕೆ ಡ್ರೈವರ್ ಕನೆಕ್ಟ್ ಯಾರೂ ಇಲ್ಲ. ಅರ್ಧ ಗಂಟೆಯಿಂದ ನಾವು ವೇಟ್ ಮಾಡ್ತಾ ಇದ್ದೀವಿ. ಏನಂತೆ ಸರ್ ರೀಸನ್ ಏನು ಹೇಳ್ತೀವಿ? ಕೇಳಿದ್ರೆ ಅವ್ರು ಬಂದಿದ್ರು ಕಂಡಕ್ಟರ್. ಅಲ್ಲೇ ಈಗ ಅರ್ಧ ಗಂಟೆ ಆದಮೇಲೆ ಇಲ್ಲಿ ಕಂಟ್ರೋಲರಿಗೆ ಒಬ್ಬರಿಗೆ ನಾವು ಕೇಳಿದ್ಮೇಲೆ ಅದೇನೋ ಮಿಷನ್ ಕಳೆದೋಗಿದೆ ಅಂತ ಹೇಳ್ತಾರೆ. ಆಮೇಲೆ ಆನ್ಲೈನ್ ಕಾಲ್ ನಂಬರಿಗೆ ಕಾಲ್ ಮಾಡಿ ನೋಡಿದ್ರೆ ಅವರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಅದು ಶಿಳಕಪ್ಪ ಹೋಗಿತ್ತು, ನಿನ್ನೆ